ಡಿಕೆಶಿ ವಿರುದ್ಧ ಸಿದ್ದು ಚಕ್ರ ವ್ಯೂಹ ನಡೀತಾ ಇದೆ. ಹೊರಗೆ ಬರೋದಕ್ಕೆ ಸಾಧ್ಯವೇ ಬಂಡೆ. ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನಾಯಕತ್ವದ ಕಿತ್ತಾಟ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸರಣಿ ಭೇಟಿ ಸಂಚಲನವನ್ನ ಮೂಡಿಸ್ತಾ ಇದೆ ಅಂತ ಕೈಕಟ್ಟಿ ಕುಳಿತಿಲ್ಲ ಸಿಎಂ ಸಿದ್ದರಾಮಯ್ಯ ಬಡ. ಸಿಎಂ ಸೈಲೆಂಟ್ ಆಗಿದ್ರು ಕೂಡ ಯಾಕೆ ಈ ರೀತಿಯಾಗಿ ಮಾತುಗಳು ಕೇಳಿ ಬರ್ತಾ ಇದೆ? ಡಿಕೆಶಿ ವಿರುದ್ಧ ಸಿದ್ದು ಚಕ್ರ ವ್ಯೂಹವನ್ನ ಹೆಣೆದಿದ್ದಾರೆ. ಬಂಡೆ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತಾ ಇಲ್ವಾ? ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನಾಯಕತ್ವ ಕಿತ್ತಾಟದ ವಿಚಾರ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸರಣಿ ಭೇಟಿ ಸಂಚಲನ ಮೂಡಿಸ್ತಾ ಇದೆ. ಇತ್ತ ಕೈಕಟ್ಟಿ ಕುಳಿತಿಲ್ಲ ಸಿಎಂ ಸಿದ್ದರಾಮಯ್ಯ ಬಡ. ಸಿಎಂ ಸೈಲೆಂಟ್ ಆಗಿದ್ರು ಕೂಡ ಅವರ ಆಪ್ತರು ಮಾತ್ರ ಸುಮ್ಮನಿರೋದಿಲ್ಲ. ಡಿಕೆ ದೆಹಲಿ ಪ್ರವಾಸ ಬೆನ್ನಲ್ಲೇ ಸಿಎಂ ಬಣ ಫುಲ್ ಆಕ್ಟಿವ್ ಆಗಿದೆ. ಡಿಕೆ ಸಿಎಂ ದಾಳಕ್ಕೆ ಪ್ರತ್ಯುತ್ತರವಾಗಿ ದಲಿತ ಸಿಎಂ ದಾಳವನ್ನ ಹೊರಳಿಸಿದ್ದಾರೆ. ಡಿಕೆಶಿ ವಿರುದ್ಧ ದಲಿತ ಸಿಎಂ ಚಕ್ರ ವ್ಯೂಹವನ್ನ ಹೂಡಿದಂತಹ ಸಿಎಂ ಬಣ ಕನಕಪುರ ಬಂಡೆ ವಿರುದ್ಧ ದಲಿತಾಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಡಿಕೆ ಶಾಕ್ ಆಗಿದ್ದಾರೆ. ಪರಂ, ಮಹದೇವಪ್ಪ, ಜಾರಕಿ, ರಾಜಣ್ಣ ಸೇರಿ ಪ್ರಮುಖರ ಭಿನ್ನ ಮಾತುಗಳು ಕೇಳಿ ಬರ್ತಾ ಇದೆ. ದಲಿತಾಸ್ತ್ರ ಪ್ರಯೋಗದ ಮೂಲಕ ಸಿಎಂ ಫೈಟ್ಗೆ ಕಡಿವಾಣ ಕಸರತ್ತು ಕೂಡ ನಡೀತಾ ಇರುವಂತದ್ದು ಒಂದು ಕಡೆ. ಪಕ್ಷದ ಹೈಕಮಾಂಡ್ ನಾಯಕರಿಗೆ ದಲಿತ ಸಿಎಂ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಚಕ್ರ ವ್ಯೂಹವನ್ನ ಭೇದಿಸ್ತಾರ ಬಂಡೆ ಖ್ಯಾತಿಯ ಡಿಕೆ ಶಿವಕುಮಾರ್. ಡಿಕೆಶಿ ವಿರುದ್ಧ ಹೆಣೆದಿರುವಂತಹ ಚಕ್ರ ವ್ಯೂಹ, ಇದರಿಂದ ತಪ್ಪಿಸ್ಕೊಂಡು ಆಚೆ ಬರ್ತಾರ ಬಂಡೆ? ಏನಾದ್ರೂ ಒಂದು ರಣತಂತ್ರವನ್ನ ಹಿಡಿತಾ ಇರ್ತಾರೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ. ಇದೀಗ ಪವರ್ ಫೈಟ್ ವಿಚಾರ. ಕೈಕಟ್ಟಿ ಕುಳಿತಿಲ್ಲ ಸಿದ್ದರಾಮಯ್ಯ ಬಣ. ಸೈಲೆಂಟ್ ಆಗಿದ್ರು ಕೂಡ ಆಪ್ತರು ಮಾತ್ರ ಸುಮ್ಮನಿರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆ ಸಿಎಂ ದಾಳಕ್ಕೆ ಪ್ರತ್ಯುತ್ತರವಾಗಿ ದಲಿತ ಸಿಎಂ ದಾಳ ಕೂಡ ಬಿದ್ದಿದೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭವಾಗುತ್ತಾ? ದಲಿತ ಸಿಎಂ ಪ್ಲೇ ಕಾರ್ಡ್ ಮಾಡೋದಕ್ಕೆ ಮುಂದಾಗಿದ್ದಾರಾ? ತಂದೆಯನ್ನ ಮೀಟ್ ಮಾಡಿ ಮಾತನಾಡಿದ್ದಾರೆ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಗುತ್ತಲೇ ಭೇಟಿ ಮಾಡಿದ್ದಾರೆ. ಮಾತುಕತೆ ಚರ್ಚೆ ಆಡಿದ್ದಾರೆ. ಮಗನಿಗೆ ಏನ್ ಸಲಹೆ ಸೂಚನೆ ಕೊಟ್ರೋ ಗೊತ್ತಿಲ್ಲ, ಕೊಟ್ಬಿಟ್ಟು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ದಲಿತಾಸ್ತ್ರ ಪ್ರಯೋಗ ಏನಾದ್ರೂ ಮಾಡ್ತಾರಾ ಇಲ್ಲಿ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಕಾರ್ಯತಂತ್ರ ಏನಾದ್ರೂ ರೂಪಿಸ್ತಾ ಇದ್ದಾರಾ? ಒಂದ್ ಕಡೆ ಸಿಎಂ ಚಕ್ರ ವ್ಯೂಹವನ್ನ ಮಾಡ್ತಾ ಇದ್ರೆ ಅದನ್ನ ಭೇದಿಸಿ ಹೊರಗೆ ಬರೋದು ಹೇಗೆ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹಿಡಿತಾ ಇದ್ದಾರಾ? ಡಿಕೆಶಿ ಸಿಎಂ, ಖರ್ಗೆ ಡಿಸಿಎಂ ಹಾಗಿದ್ರೆ ಏನೆಲ್ಲ ಸ್ಟ್ರಾಟಜೀಸ್, ಪ್ಲಾನಿಂಗ್ಸ್ ಗಳು ನಡೀತಾ ಇದೆ ರಾಜಕೀಯ ವಲಯದಲ್ಲಿ? ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕತೆ ಏನು? ಸಿಎಂ ಬಣದವರ ಉತ್ತರ ಏನು? ಸೈಲೆಂಟ್ ಆಗಿದ್ರು ಕೂಡ ಆಪ್ತ ಬಳಗದವರು ಸುಮ್ಮನಿರೋದಿಲ್ಲ. ಡಿಕೆಶಿ ವಿರುದ್ಧ ಇದೀಗ ಏನೆಲ್ಲ ಕಸರತ್ತುಗಳು ನಡೀತಾ ಇದ್ರು ಕೂಡ ಡೋಂಟ್ ಕೇರ್. ಕನಕಪುರ ಬಂಡೆ ವಿರುದ್ಧ ದಲಿತಾಸ್ತ್ರ ಪ್ರಯೋಗವನ್ನ ಮಾಡೋದಕ್ಕೆ ಡಿಕೆಶಿಗೆ ಶಾಕ್ ಆಗಿದ್ರು ಕೂಡ ಮತ್ತೊಂದು ಕಾರ್ಯತಂತ್ರವನ್ನ ರೂಪಿಸ್ತಾರ ಹಾಗಿದ್ರೆ ಡಿಕೆಶಿ? ದಲಿತಾಸ್ತ್ರ ಪ್ರಯೋಗದ ಮೂಲಕ ಸಿಎಂ ಫೈಟ್ಗೆ ಕಡಿವಾಣದ ಕಸರತ್ತು ಕೂಡ ಬೀಳ್ತಾ ಇದೆ, ನಡೀತಾ ಇದೆ ಒಂದ್ ಕಡೆ. ಪಕ್ಷದ ಹೈಕಮಾಂಡ್ ನಾಯಕರಿಗೆ ದಲಿತ ಸಿಎಂ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಈ ಒಂದು ಚಕ್ರ ವ್ಯೂಹವನ್ನ ಭೇದಿಸಿ ಹೇಗೆ ಹೊರಗೆ ಬರ್ತಾರೆ ಡಿಕೆಶಿ? ಕಾದು ನೋಡಬೇಕು. ಇವತ್ತು ಆದಂತಹ ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು. ದಲಿತ ಸಿಎಂ ಕೂಗು, ಪವರ್ ಫೈಟ್ನ ಹೊಡೆದಾಟ, ಹಾದಿ ಬೀದಿ ಜಗಳವಾಗಿದೆ. ಖರ್ಗೆ ಅವರ ಭೇಟಿ, ವಿದೇಶಿ ಪ್ರಯಾಣ. ಸಿಎಂ ಬಣದವರು ಅಂತ ಹೇಳ್ಕೊಂಡಿದ್ದಂತಹ ಒಂದಷ್ಟು ಜನ ವಿದೇಶಿ ಪ್ರಯಾಣವನ್ನ ಹೋಗಬಾರದು ಅಂತ ಈ ಹಿಂದೆ ಹೈಕಮಾಂಡ್ ತಡೆದ ಮೇಲೂ ಕೂಡ ಮತ್ತೊಂದು. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ.